ನಮಗೆ ತೊಂದರೆ ಕೊಡೋದು 3 ಅಭ್ಯಾಸಗಳಿದೆ. ಅದರಿಂದ ನಾವು ಹೊರಗೆ ಬರಬೇಕು. ಯಾವ ತೊಂದರೆ ಕೊಡುತ್ತೆ ಅಂದರೆ ಸ್ಮಾರ್ಟಾಗಿ ಇರೋ ಹಾಗೆ ತೋರಿಸ್ಕೊಳ್ಳೋದು ಮಾಡಬೇಡಿ, ಸ್ಮಾರ್ಟಾಗಿ ಇರಿ ಒಂದು. ಎರಡನೇದು, ಪದಗಳನ್ನ ಉಪಯೋಗಿಸ್ಬೇಕಾದ್ರೆ ದೊಡ್ಡ ದೊಡ್ಡ ಪದಗಳನ್ನ ಹುಡ್ಕೊಂಡು ಮಾತಾಡ್ತೀವಿ, ಅದು ಮಾಡಬಾರ್ದು. ನಮ್ಮ ಉದ್ದೇಶ ಕಮ್ಯುನಿಕೇಟ್ ಮಾಡೋದು, ತಲುಪಕ್ಕೆ ಯಾವುದು ಬೇಕೋ ಪದ ಅದನ್ನು ಮಾತ್ರ ಬಳಸಿದ್ರೂ ಸಾಕು. ಅಂದರೆ ತೊಂದರೆ ಅಪಾರ್ಥ ಆಗುತ್ತೆ, ಅನರ್ಥ ಆಗುತ್ತೆ, ತೊಂದರೆ ಆಗುತ್ತೆ ಬೇರೆ ಬೇರೆ ಪದಗಳನ್ನ ಎಲ್ಲೆಲ್ಲೋ ಉಪಯೋಗಿಸಿದ್ರೆ. ಮೂರನೇದು, ನಾವು ತುಂಬ ಇಂಟೆಲಿಜೆಂಟು, ನಾವು ತುಂಬ ಬುದ್ಧಿವಂತರು ಅಂತ ತೋರಿಸೋದು ಬೇಕಾಗಿಲ್ಲ. ಬ್ರೈಟು, ಬ್ರಿಲಿಯಂಟು ಅಂತ ಓವರ್ ಎಸ್ಟಿಮೇಟ್ ಮಾಡೋದಿದೆಯಲ್ಲ, ಅದು ಬಹಳ ತಪ್ಪು. ಅದನ್ನು ಮಾಡಿದ್ರೆ ನಾವು ತೊಂದರೆಗೆ ಸಿಕ್ಕಾಕೊಳ್ತೀವಿ. ಕೆಲವು ಸತಿ ನಮ್ಮ ಐಡೆಂಟಿಫಿಕೇಷನು ನೆಗೆಟಿವೂ ಮಾಡಿಬಿಡ್ತೀವಿ. ನಾನು ತುಂಬ ಕೇರ್ಲೆಸ್ಸು ಅಂತ ಅಂದ್ಕೊಂಬಿಡೋದು, ಐಡೆಂಟಿಫೈ ಮಾಡ್ಕೊಳ್ಳೋದು, ನಾನು ಭಾಳ ಶ್ಯಾಬಿ, ನಾನು ಗಲೀಜು, ನಾನು ಕ್ಲೀನ್ ಇಲ್ಲ ಅಂತ. ಹಾಗೆ ಬಂದುಬಿಟ್ರೆ ಮನಸ್ಸಿಗೆ ಅದು ಆ ಥರ ಅಂದ್ಕೊಳ್ತಾ ಇದ್ದರೆ ಅದೇ ಆಗಿಬಿಡ್ತೀರ, ಯದ್ಭಾವಂ ತದ್ಭವತಿ ಅಂತ. ಇದೆಲ್ಲ ಕೆಲವು ನೋಟಿಸ್ ಮಾಡಿದ್ರೆ ನಾವು ಬೆಸ್ಟ್ ಪರ್ಸನ್ ಆಗೋಕ್ಕೆ ಸಾಧ್ಯ.